ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಆಲ್ಫಾ ಬೀಟಾ ಪ್ರೂನಿಂಗ್ ಮೇಲೆ. ಸೊ ಆಲ್ಫಾ ಬೀಟಾ ಪ್ರೂನಿಂಗ್ ಅನ್ನ ನಾವು ಮೇಜರ್ ಆಗಿ 2 ಪ್ಲೇಯರ್ ಗೇಮ್ ಟ್ರೀ ಮೇಲೆ ಅಪ್ಲೈ ಮಾಡ್ತಾ ಹೋಗ್ತೀವಿ. ಸೊ 2 ಪ್ಲೇಯರ್ ಗೇಮ್ ಟ್ರೀ ಮೇಲೆ ಮೇಜರ್ ಆಗಿ 2 ಅಲ್ಗಾರಿದಮ್ಸ್ ಅನ್ನ ಅಪ್ಲೈ ಮಾಡ್ತೀವಿ. ಒಂದು ಮಿನ್ ಮ್ಯಾಕ್ಸ್ ಅಲ್ಗಾರಿದಮ್, ಎರಡನೇದು ಆಲ್ಫಾ ಬೀಟಾ ಪ್ರೂನಿಂಗ್. ಈ ಆಲ್ಫಾ ಬೀಟಾ ಪ್ರೂನಿಂಗ್ ಅನ್ನ ನಾವು ಕಟ್ ಆಫ್ ಅಂತ ಕೂಡ ಕರಿಬಹುದು. ಸೊ ಸರಿನಾ, ಅದು ಯಾವ ರೀತಿ ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ, ಕಟ್ ಆಫ್ ಅಂತ ಏನಕ್ಕೆ ಕರಿತೀವಿ ಅಂತ. ಇಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಈ ಆಲ್ಫಾ ಬೀಟಾ ಪ್ರೂನಿಂಗ್ ಅನ್ನ ಅಪ್ಲೈ ಮಾಡಿ ಆಪ್ಟಿಮಲ್ ಪಾತ್ ಅನ್ನ ಕಂಡುಹಿಡಿಯೋದಕ್ಕೆ ಟ್ರೈ ಮಾಡ್ತೀವಿ ಗೇಮ್ ಟ್ರೀ ಅಲ್ಲಿ. ಸೊ ಅದು ಯಾವ ರೀತಿ ಅಂದ್ರೆ, ವಿತೌಟ್ ಲುಕಿಂಗ್ ಎವ್ರಿ ನೋಡ್ ಅಂತ ಅಂದ್ರೆ, ಇಲ್ಲಿರುವಂತ ಪ್ರತಿ ಒಂದು ನೋಡ್ ಅನ್ನ ನೋಡುವಂತ ಅವಶ್ಯಕತೆ ಇಲ್ಲ. ಅಕಾರ್ಡಿಂಗ್ ಟು ದ ಕಂಡೀಷನ್ ಎಷ್ಟು ನೋಡ್ಗಳನ್ನ ನೋಡ್ಬೇಕು ಅಷ್ಟು ನೋಡ್ಗಳನ್ನ ಮಾತ್ರ ನಾವು ವಿಸಿಟ್ ಮಾಡ್ಬಿಟ್ಟು ಫೈನಲ್ ಆನ್ಸರ್ ಅನ್ನ ಬರಿತಾ ಹೋಗ್ತೀವಿ. ಇಲ್ಲಿ ನಾನು ಹೇಳಿದೆ ಮೇಜರ್ ಆಗಿ 2 ಅಲ್ಗಾರಿದಮ್ಸ್ ಅನ್ನ ಅಪ್ಲೈ ಮಾಡ್ತೀವಿ 2 ಪ್ಲೇಯರ್ ಗೇಮ್ ಟ್ರೀ ಮೇಲೆ ಅಂತ. ಈ 2 ಪ್ಲೇಯರ್ ಅಂತ ಅಂದ್ರೆ ಸಿಂಪಲ್, ಇವರೇ ಇಬ್ರು 2 ಪ್ಲೇಯರ್. ಯಾರು? ಮ್ಯಾಕ್ಸಿಮಮ್ ಒಂದು, ಮಿನಿಮಮ್ ಒಂದು. ಮ್ಯಾಕ್ಸಿಮಮ್ ವ್ಯಾಲ್ಯೂ, ಮಿನಿಮಮ್ ವ್ಯಾಲ್ಯೂ. ಸೊ 2 ಅಲ್ಗಾರಿದಮ್ದು ಡಿಫರೆನ್ಸ್ ಏನು ಅಂದ್ರೆ, ಈ ಮಿನ್ ಮ್ಯಾಕ್ಸ್ ಅಲ್ಗಾರಿದಮ್ ಅಲ್ಲಿ ಪ್ರತಿ ಒಂದು ನೋಡನ್ನು ಕೂಡ ನಾವು ಟ್ರಾವೆಲ್ ಮಾಡಲೇಬೇಕು. ಸರಿನಾ, ಪ್ರತಿ ಒಂದು ನೋಡನ್ನು ಕೂಡ ನಾವು ಟ್ರಾವೆಲ್ ಮಾಡ್ತೀವಿ ಅಂದ್ರೆ ವಿಸಿಟ್ ಮಾಡ್ತೀವಿ. ಸೊ ವಿಸಿಟ್ ಮಾಡಿದಾಗ ಏನಾಗುತ್ತೆ, ಟೈಮ್ ಒಂದು ಸ್ವಲ್ಪ ಜಾಸ್ತಿ ತಾಣುತ್ತೆ, ಸೇಮ್ ಆನ್ಸರೇ ಬರುತ್ತೆ. ಆದ್ರೆ ಆಲ್ಫಾ ಬೀಟಾ ಪ್ರೂನಿಂಗ್ ಅಲ್ಲಿ ಸೇಮ್ ಆನ್ಸರೇ ಬರೋದು. ಇಲ್ಲೇನ್ ಮಾಡ್ತಿರೋದು, ಪ್ರತಿಯೊಂದು ನೋಡನ್ನ ನಾವು ನೋಡಲ್ಲ. ಅಕಾರ್ಡಿಂಗ್ ಟು ದ ಕಂಡೀಷನ್ ಯಾವ ನೋಡ್ನ ನೋಡ್ಬೇಕು ಅದನ್ನ ನೋಡ್ತೀವಿ, ಇನ್ನು ಉಳಿದಿರೋದನ್ನೆಲ್ಲ ಕಟ್ ಆಫ್ ಮಾಡ್ತಾ ಹೋಗ್ತೀವಿ. ಅಂತ ಅಂದ್ರೆ ಕಟ್ ಮಾಡಿ ತೆಗ್ದಾಕ್ತಾ ಹೋಗ್ತೀವಿ. ಸೊ ಅವಾಗ ಏನಾಗುತ್ತೆ, ಕಡಿಮೆ ನೋಡ್ಗಳನ್ನ ನಾವು ವಿಸಿಟ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ಬೇಗ ಕೆಲಸ ಆಗುತ್ತೆ. ಇಷ್ಟೇ ಸಿಂಪಲ್. ಸೇಮ್ ಆನ್ಸರೇ ಬರೋದು, ಆದ್ರೆ ಬೇಗ ಆನ್ಸರ್ ಬರುತ್ತೆ. ಯಾವ್ದ್ರಲ್ಲಿ? ಆಲ್ಫಾ ಬೀಟಾ ಪ್ರೂನಿಂಗ್ ಅಲ್ಲಿ. ಬಿಕಾಸ್ ವಿ ಆರ್ ನಾಟ್ ವಿಸಿಟಿಂಗ್ ಎವ್ರಿ ನೋಡ್, ಎಲ್ಲ ನೋಡನ್ನ ನಾವು ನೋಡಲ್ಲ. ಸೊ ಸಾಲ್ವ್ ಮಾಡ್ತಾ ಹೋಗೋಣ, ಅವಾಗ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ಸಾಲ್ವ್ ಮಾಡೋದಕ್ಕೆ, ಈ 2 ಪ್ಲೇಯರ್ ಗೇಮ್ ಟ್ರೀ ಅನ್ನ ಸಾಲ್ವ್ ಮಾಡೋದಕ್ಕೆ ನಾವು DFS ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. DFS ಅಂತ ಅಂದ್ರೆ ಏನು? ಡೆಪ್ತ್ ಫಸ್ಟ್ ಸರ್ಚ್. ಮೊದಲಿಗೆ ರೂಟ್ ನೋಡ್ ಇದೆ ಅಂತ ಅನ್ಕೊಳ್ಳಿ. ಸೊ ಅಲ್ಲಿಂದ ನಾವು ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಬರಬೇಕು. ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಎಲ್ಲಿವರೆಗೂ ಬರ್ತೀವಿ? ನಮಗೆ ಲೀಫ್ ನೋಡ್ ಸಿಗೋವರೆಗೂ. ಲೀಫ್ ನೋಡ್ ಅಂತ ಅಂದ್ರೆ ಫರ್ದರ್ ಯಾವುದೇ ಚೈಲ್ಡ್ಗಳು ಇರಲ್ವಲ್ಲ ಅಂತ ನೋಡ್ಗಳು ಸಿಗೋವರೆಗೂ. ನೋಡಿ ಇಲ್ಲಿ 4 ಈಸ್ ನಾಟ್ ಹ್ಯಾವಿಂಗ್ ಎನಿ ಫರ್ದರ್ ಚೈಲ್ಡ್ಸ್, 6 ಈಸ್ ನಾಟ್ ಹ್ಯಾವಿಂಗ್ ಎನಿ ಫರ್ದರ್ ಚೈಲ್ಡ್ಸ್. ಸೊ ಇವುಗಳನ್ನ ಲೀಫ್ ನೋಡ್ ಅಂತ ಕರಿಬಹುದು. ಸೊ ಅಲ್ಲಿವರೆಗೂ ಬರ್ತೀವಿ, ಮತ್ತೆ ಬ್ಯಾಕ್ ಟ್ರ್ಯಾಕ್ ಮಾಡ್ತಾ ಹೋಗ್ತೀವಿ. ಎಲ್ಲಿಗೆ? ರೂಟ್ಗೆ. ಮತ್ತೆ ಆಸ್ ರೈಟ್ ಆಸ್ ಪಾಸಿಬಲ್ ಬರ್ತೀವಿ ಎಲ್ಲಿವರೆಗೂ? ಲೀಫ್ ನೋಡ್ ಸಿಗೋವರೆಗೂ. ಆಮೇಲೆ ಮತ್ತೆ ಬ್ಯಾಕ್ ಟ್ರ್ಯಾಕ್ ಮಾಡ್ತಾ ಹೋಗ್ತೀವಿ ರೂಟ್ಗೆ. ಸರಿನಾ? ಸೊ ಲೆಫ್ಟಿಗೆ ಬರಬೇಕು, ಆಸ್ ಲೆಫ್ಟ್ ಆಸ್ ಪಾಸಿಬಲ್, ಮತ್ತೆ ರೂಟ್ಗೆ ಬ್ಯಾಕ್ ಟ್ರ್ಯಾಕ್, ಮತ್ತೆ ರೈಟ್ ಆಸ್ ಪಾಸಿಬಲ್, ಮತ್ತೆ ರೂಟ್ಗೆ ಬ್ಯಾಕ್ ಟ್ರ್ಯಾಕ್ ಮಾಡ್ತಾ ಹೋಗ್ಬೇಕು. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡೋಣ, ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈಗ ನೋಡಿ, ಇಲ್ಲಿ ಮೊದಲನೇದು ಲೆವೆಲ್ ನಂಬರ್ 0 ಇದು. ಸರಿನಾ? ಲೆವೆಲ್ ನಂಬರ್ 0 ಏನಿರುತ್ತೆ, ಈ ತರ ಬಾಕ್ಸ್ ಇದೆ ಅಂತಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಮ್ಯಾಕ್ಸಿಮಮ್ ಆಲ್ಫಾ. ಮ್ಯಾಕ್ಸಿಮಮ್ ಅನ್ನ ಆಲ್ಫಾ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ನೀಟಾಗಿ ನೆನ್ಪಿಟ್ಕೊಂಡಿರ್ಬೇಕು. ಫಸ್ಟ್ ಯಾವತ್ತಿದ್ರು ಮ್ಯಾಕ್ಸಿಮಮ್ ಬರುತ್ತೆ, ಆಮೇಲೆ ಮಿನಿಮಮ್, ಮ್ಯಾಕ್ಸಿಮಮ್ ಮಿನಿಮಮ್, ಮ್ಯಾಕ್ಸಿಮಮ್ ಮಿನಿಮಮ್, ಆ ತರ. ಸೊ ಇಲ್ಲಿ ರೌಂಡ್ ಆಗಿ ಕೊಟ್ಟಿದ್ದಾರೆ ಅಂತಂದ್ರೆ ಮಿನಿಮಮ್ ಬೀಟಾ. ಸರಿನಾ? ಒಂದೊಂದ್ಸಲಿ ಏನ್ ಮಾಡಿಬಿಡ್ತಾರೆ, ಎಲ್ಲದನ್ನು ರೌಂಡ್ ಅಲ್ಲೇ ಕೊಟ್ಬಿಟ್ಟು ABCD ಅಂತ ಎಲ್ಲ ಬರೆದು ಕೊಟ್ಬಿಡ್ತಾರೆ. ಸೊ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ಫಸ್ಟ್ ಇದೆಯಲ್ಲ ಅದು ಮ್ಯಾಕ್ಸಿಮಮ್ ಲೆವೆಲ್, ನೆಕ್ಸ್ಟ್ ಮಿನಿಮಮ್ ಲೆವೆಲ್, ಮ್ಯಾಕ್ಸಿಮಮ್ ಲೆವೆಲ್, ಮಿನಿಮಮ್ ಲೆವೆಲ್, ಆ ತರ ಬರೀತಾ ಹೋಗ್ಬೇಕು. ಸೊ ಇದಷ್ಟು ಕೂಡ ಏನಾಗುತ್ತೆ, ಮ್ಯಾಕ್ಸಿಮಮ್ ಲೆವೆಲ್ ಆಗುತ್ತೆ. ನೆಕ್ಸ್ಟ್ ಇದಷ್ಟು ಕೂಡ ಏನಾಗುತ್ತೆ, ಮಿನಿಮಮ್ ಲೆವೆಲ್ ಆಗುತ್ತೆ. ಅದನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. ಸರಿನಾ? ಬರಿಬಾರ್ದು, ಬರೆದ್ರೆ ಕನ್ಫ್ಯೂಷನ್ ಆಗುತ್ತೆ. ಸೊ ಬರೆಯೋದಕ್ಕೆ ಹೋಗ್ಬಾರ್ದು. ಇಲ್ಲಿ ವ್ಯಾಲ್ಯೂಗಳನ್ನ ಕೊಟ್ಟಿದಾರಲ್ಲ ಅವುಗಳನ್ನ ನೀವು ಇಲ್ಲಿ ಬರಿಬಾರ್ದು. ಅಂದ್ರೆ ಇಲ್ಲಿ ನೋಡಿ, ಮ್ಯಾಕ್ಸಿಮಮ್ ಮಿನಿಮಮ್, ಮ್ಯಾಕ್ಸಿಮಮ್ ಮಿನಿಮಮ್, ಮಿನಿಮಮ್ ಬರಿಬೇಕಿತ್ತು, ಆದ್ರೆ ನಾನು ಬರೆಯಲ್ಲ. ಯಾಕೆ? ಕನ್ಫ್ಯೂಷನ್ ಆಗುತ್ತೆ, ಅದಕ್ಕೋಸ್ಕರ. ಸೊ DFS ಅನ್ನ ಅಪ್ಲೈ ಮಾಡೋಣ. ಫಸ್ಟ್ ರೂಟ್ ಇಂದ ಶುರುವಾಗಿ ಲೆಫ್ಟಿಗೆ ಬರುತ್ತೆ, ಆಸ್ ಲೆಫ್ಟ್ ಆಸ್ ಪಾಸಿಬಲ್. ಇಲ್ಲಿ ಯಾವುದೋ ವ್ಯಾಲ್ಯೂ ಇಲ್ಲ. ಸೊ ಮತ್ತೆ ಆಸ್ ಲೆಫ್ಟ್ ಆಸ್ ಪಾಸಿಬಲ್, ಇಲ್ಲಿ ಯಾವುದೋ ವ್ಯಾಲ್ಯೂ ಇಲ್ಲ. ಇಲ್ಲಿ ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಬಂದಾಗ 4 ಸಿಕ್ತು. ಅಂಡ್ 4 ಈಸ್ ನಾಟ್ ಹ್ಯಾವಿಂಗ್ ಎನಿ ಫರ್ದರ್ ಚೈಲ್ಡ್ಸ್. ಸೊ ಇದೇನಾಯ್ತು, ಲೀಫ್ ನೋಡ್ ಆಯ್ತು. ಸೊ ಲೀಫ್ ನೋಡ್ ಬಂದಾಗ ಏನ್ ಮಾಡುತ್ತೆ, ಆ ವ್ಯಾಲ್ಯೂ ಏನಿದೆ ಅದನ್ನ ಅದರ ಪೇರೆಂಟ್ಗೆ ಬ್ಯಾಕ್ ಟ್ರ್ಯಾಕ್ ಮಾಡ್ತಾ ಹೋಗ್ತೀವಿ. ನೋಡಿ ಇಲ್ಲಿ 4 ಅನ್ನ ನಾವು ಅದರ ಪೇರೆಂಟ್ಗೆ ಬ್ಯಾಕ್ ಟ್ರ್ಯಾಕ್ ಮಾಡಿದ್ವಿ. ಸೊ ಈಗ ನಾನು ರೈಟ್ ಸೈಡ್ಗೆ ಹೋಗ್ಬೇಕೋ ಇಲ್ವೋ, ಅಂದ್ರೆ ರೈಟ್ ನೋಡನ್ನ ಟ್ರಾವೆಲ್ ಮಾಡಬೇಕು ಅಥವಾ ಪ್ರ್ಯೂನ್ ಮಾಡಾಕ್ಬೇಕು. ಪ್ರ್ಯೂನ್ ಅಂತ ಅಂದ್ರೇನು? ಕಟ್ ಆಫ್. ಈಗ ಒಂದು ಮರ ಇದೆ ಅಂತ ಅನ್ಕೊಳ್ಳಿ, ಬೇಕಾಗಿರುವಂತ ಬ್ರಾಂಚಸ್, ರೆಂಬೆ ಕೊಂಬೆಗಳನ್ನೆಲ್ಲ ಇಟ್ಕೊಂತೀವಿ, ಬ್ಯಾಡ್ದಿರೋದನ್ನೆಲ್ಲ ಕಟ್ ಮಾಡಾಕ್ತಿವಲ್ಲ. ಸೊ ಅದನ್ನ ಏನಂತ ಕರಿತೀವಿ? ಪ್ರ್ಯೂನಿಂಗ್ ಅಂತ ಕರಿತೀವಿ. ಸೊ ಅದೇ ಟೆಕ್ನಿಕ್ ಇಲ್ಲಿ ಯೂಸ್ ಮಾಡ್ತಾ ಇರೋದು. ಸೊ ಈಗ ನಾನು 6ಗೆ ಹೋಗ್ಬೇಕೋ ಇಲ್ವೋ ಅಂತ ಡಿಸೈಡ್ ಆಗೋದು ಯಾರ ಮೇಲೆ? ಆಲ್ಫಾ ಮತ್ತೆ ಬೀಟಾ ವ್ಯಾಲ್ಯೂಸ್ ಮೇಲೆ. ಸೊ ಇಲ್ಲಿ ಆಲ್ಫಾ ವ್ಯಾಲ್ಯೂ ಗೊತ್ತಿದೆ ನೋಡಿ, ಇಲ್ಲಿ ಆಲ್ಫಾ ವ್ಯಾಲ್ಯೂ ಎಷ್ಟಿರೋದು 4, ಬಟ್ ಬೀಟಾ ವ್ಯಾಲ್ಯೂ ನನಗೆ ಯಾವುದು ಗೊತ್ತಿಲ್ಲ. ಸರಿನಾ? ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗತ್ತೆ, ನಾನು ಬಲ್ಗಡೆ ಹೋಗ್ಲೇಬೇಕಾಗತ್ತೆ. ಸೊ ಈಗ ಬಲ್ಗಡೆ ಹೋಗ್ತೀನಿ, 6 ಈಸ್ ನಾಟ್ ಹ್ಯಾವಿಂಗ್ ಎನಿ ಫರ್ದರ್ ಚೈಲ್ಡ್ಸ್. ಸೊ ಅದರ ವ್ಯಾಲ್ಯೂನ ನನ್ನ ಪೇರೆಂಟ್ಗೆ ಬ್ಯಾಕ್ ಟ್ರ್ಯಾಕ್ ಮಾಡಬೇಕು. ಸೊ 6 ಬಂದು ಇಲ್ಲಿ ನಿಂತ್ಕೊಳುತ್ತೆ. ಈಗ ಆಲ್ರೆಡಿ ಪ್ರೆಸೆಂಟ್ ಇರುವಂತ 4 ಮತ್ತೆ ಈಗ ಬಂದಿರುವಂತ 6, ಇವರಿಬ್ರು ಮಧ್ಯೆ ಕಂಪ್ಯಾರಿಸನ್ ನಡೆಯುತ್ತೆ. ಇದು ಯಾವ ಲೆವೆಲ್ ಇರೋದು? ಇದು ಮ್ಯಾಕ್ಸಿಮಮ್ ಲೆವೆಲ್. ಆಲ್ಫಾ ಅಂತಂದ್ರೆ ಮ್ಯಾಕ್ಸಿಮಮ್ ಲೆವೆಲ್. ಅಂದ್ರೆ 4 ಮತ್ತೆ 6 ಅಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು ಅದನ್ನ ಇಲ್ಲಿ ಬರಿಬೇಕು. ಯಾವುದು ಮ್ಯಾಕ್ಸಿಮಮ್ ವ್ಯಾಲ್ಯೂ? ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಸ್ 6. ಸೊ 4 ಅನ್ನ ತೆಗೆದಾಕ್ಬಿಟ್ಟು 6 ಅಂತ ಅಪ್ಡೇಟ್ ಮಾಡಿ.
ಗೊತ್ತಾಯ್ತಾ? ಇದು ಮ್ಯಾಕ್ಸಿಮಮ್ ಲೆವೆಲ್ ಆಗಿರೋದ್ರಿಂದ ಯಾವ ವ್ಯಾಲ್ಯೂ ಮ್ಯಾಕ್ಸಿಮಮ್ ಇದೆ ಅದನ್ನ ಮಾತ್ರ ಬರಿಬೇಕು. ಸೊ ಈಗ 6 ಏನಾಗುತ್ತೆ, ಬ್ಯಾಕ್ ಟ್ರ್ಯಾಕ್ ಆಗುತ್ತೆ ಅದರ ಪೇರೆಂಟ್ಗೆ. ಸೊ 6 ಬಂದು ಇಲ್ಲಿ ಕೂತ್ಕೊಂತು. ಸೊ ಈಗ ನಾನು ರೈಟ್ ಸೈಡ್ಗೆ ಹೋಗ್ಬೇಕಾ ಇಲ್ವೋ ಅಂತ ಡಿಪೆಂಡ್ ಆಗೋದು ಆಲ್ಫಾ ಮತ್ತೆ ಬೀಟಾ ವ್ಯಾಲ್ಯೂಸ್ ಮೇಲೆ. ಸೊ ಇಲ್ಲಿ ನನಗೆ ಕೇವಲ ಬೀಟಾ ವ್ಯಾಲ್ಯೂ ಮಾತ್ರ ಗೊತ್ತಿರೋದು. ನೋಡಿ ಇಲ್ಲಿ ಈ ಲೆವೆಲ್ ಅಲ್ಲಿ ಬೀಟಾ ಮಾತ್ರ ಇದೆ. ಸೊ ಬೀಟಾ ವ್ಯಾಲ್ಯೂ ಮಾತ್ರ ಗೊತ್ತಿದೆ, ದಟ್ ಈಸ್ 6. ಆಲ್ಫಾ ವ್ಯಾಲ್ಯೂ ಇಲ್ಲಿ ಗೊತ್ತಿದೆಯಲ್ಲ 6 ಅಂತ ನೀವು ಹೇಳ್ಬೋದು. ಇಲ್ಲ, ಯಾಕಂತಂದ್ರೆ ನೋಡಿ ಇಲ್ಲಿ ಈ ತರ ಬಂದು ಆಲ್ರೆಡಿ ನಾನು ಬ್ಯಾಕ್ ಟ್ರ್ಯಾಕ್ ಮಾಡಿದ್ದೀನಿ. ಇದರಿಂದ ಆಲ್ರೆಡಿ ನಾನು ಬ್ಯಾಕ್ ಟ್ರ್ಯಾಕ್ ಮಾಡ್ಕೊಂಡು ನನ್ನ ಪೇರೆಂಟ್ಗೆ ಆಲ್ರೆಡಿ ಕೊಟ್ಟಿದ್ದೀನಿ ವ್ಯಾಲ್ಯೂನ, ಸರಿನಾ? ಸೊ ಇವಾಗ ನಾನು ಹಿಂದ್ಗಡಿಗೆ ಹೋಗಂಗಿಲ್ಲ, ಗೊತ್ತಾಯ್ತಾ? ಆಲ್ರೆಡಿ ಬ್ಯಾಕ್ ಟ್ರ್ಯಾಕ್ ಮಾಡ್ಬಿಟ್ಟು ನೋಡಿ ಈ ತರ ಒಂದ್ಸಲಿ ಬಂದಿದ್ದೆ, ಮತ್ತೆ ಆಲ್ರೆಡಿ ಬ್ಯಾಕ್ ಟ್ರ್ಯಾಕ್ ಮಾಡ್ಬಿಟ್ಟು ಆ ವ್ಯಾಲ್ಯೂನ ನಾನು ಪೇರೆಂಟ್ಗೆ ಅಪ್ಡೇಟ್ ಮಾಡಿದ್ದೀನಿ. ಸೊ ಅಂತಂದ್ರೆ ಏನಾಯ್ತು, ಇದು ಲೆಫ್ಟ್ ಪಾರ್ಟ್ ಅಲ್ಲಿ ಇಲ್ಲಿ ಏನ್ ಮಾಡಿದ್ದೀನಲ್ಲ ಇದು ಅಷ್ಟು ಕೂಡ ನನಗೆ ವೇಸ್ಟ್. ಇವಾಗ ಇದ್ರದ್ದು ಅವಶ್ಯಕತೆ ಇಲ್ಲ. ಈಗ ಏನಿದ್ರು ಕೂಡ ಕೌಂಟ್ ಆಗೋದು ಈ 6 ಮಾತ್ರ. ಸೊ 6 ಅಂತಂದ್ರೆ ಮಿನಿಮಮ್ ಲೆವೆಲ್ ಅಲ್ಲಿ ಇದೆ. ಸೊ ಬೀಟಾ ವ್ಯಾಲ್ಯೂ ಗೊತ್ತಿದೆ, ಆಲ್ಫಾ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕಂತೆ, ಬಲ್ಗಡೆ ಹೋಗ್ಲೇಬೇಕು. ಬಲ್ಗಡೆ ಖಾಲಿ ಇದೆ, ಸೊ ಆಸ್ ಲೆಫ್ಟ್ ಆಸ್ ಪಾಸಿಬಲ್. ಸೊ 2 ಈಸ್ ನಾಟ್ ಹ್ಯಾವಿಂಗ್ ಎನಿ ಫರ್ದರ್ ಚೈಲ್ಡ್ಸ್. ಸೊ ಅದಕ್ಕೋಸ್ಕರ ಅದರ ವ್ಯಾಲ್ಯೂನ ನಾನೇನ್ ಮಾಡಬೇಕು, ಪೇರೆಂಟ್ಗೆ ಅಪ್ಡೇಟ್ ಮಾಡಬೇಕು 2. ಸೊ ಈಗ ನನಗೆ 2 ಈಸ್ ದ ಆಲ್ಫಾ ವ್ಯಾಲ್ಯೂ. ಬೀಟಾ ವ್ಯಾಲ್ಯೂ ಏನಿದೆ 6 ಇದೆ. ನೋಡಿ ಇಲ್ಲಿ ನಾವಿನ್ನೂ ಕೂಡ ಬ್ಯಾಕ್ ಟ್ರ್ಯಾಕ್ ಮಾಡಿಲ್ಲ 6ಗೆ ವಾಪಸ್ಸು, ಸರಿನಾ? ಹಿಂಗಾಶಿಂಗ್ ಬಂದು ನಾವಿನ್ನೂ ಬ್ಯಾಕ್ ಟ್ರ್ಯಾಕ್ ಮಾಡಿಲ್ಲ 6ಗೆ. ಸೊ 6 ಕೂಡ ವ್ಯಾಲಿಡ್ ಇದೆ. ಈಗ 2ಗೆ ಬಂದಿದ್ದೀನಿ. ಸೊ 2 ಇಂದ ನಾನು ಬ್ಯಾಕ್ ಟ್ರ್ಯಾಕ್ ಮಾಡಿಲ್ಲ ಮೇಲ್ಗಡೆಗೆ. ಸೊ 2 ಕೂಡ ನನಗೆ ವ್ಯಾಲಿಡ್ ಇದೆ. ಸೊ 6 ಮತ್ತೆ 2, 6 ಈಸ್ ದ ಬೀಟಾ ವ್ಯಾಲ್ಯೂ, 2 ಈಸ್ ದ ಆಲ್ಫಾ ವ್ಯಾಲ್ಯೂ. ಇಫ್ ಆಲ್ಫಾ ವ್ಯಾಲ್ಯೂ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬೀಟಾ, ನೋಡಿ ಈ ಕಂಡೀಷನ್ ಏನಾದರೂ ಇದ್ರೆ ನಾವು ಈ ತರ ಪ್ರೂವ್ ಮಾಡಾಕ್ತಿವಿ, ಅಂದ್ರೆ ಆ ಒಂದು ನೋಡನ್ನ ವಿಸಿಟ್ ಮಾಡಲ್ಲ, ಗೊತ್ತಾಯ್ತಾ? ಅದನ್ನ ನೋಡುವಂತ ಅವಶ್ಯಕತೆ ಇಲ್ಲ ಅಂತ. ಸೊ ಆಲ್ಫಾ ವ್ಯಾಲ್ಯೂ ಏನಿದೆ ನೋಡಿ, ಆಲ್ಫಾ ವ್ಯಾಲ್ಯೂ ಇಸ್ 2 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬೀಟಾ ವ್ಯಾಲ್ಯೂ ಎಷ್ಟಿದೆ ನಮಗೆ, ಬೀಟಾ ವ್ಯಾಲ್ಯೂ 6. 2 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 6 ನೋ. ಸೊ 2 ಈಸ್ ನಾಟ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 6. ಕಂಡೀಷನ್ ಫೇಲ್ ಆಯಿತು. ಸೊ ಕಂಡೀಷನ್ ಫೇಲ್ ಆಯಿತು ಅಂತಂದ್ರೆ ನಾನು ವಿಸಿಟ್ ಮಾಡಲೇಬೇಕು. ಸೊ 8ಗೆ ಬರ್ತೀನಿ. 8 ಈಸ್ ನಾಟ್ ಹ್ಯಾವಿಂಗ್ ಎನಿ ಫರ್ದರ್ ಚೈಲ್ಡ್. ಸೊ ಅದಕ್ಕೋಸ್ಕರ ಬ್ಯಾಕ್ ಟ್ರ್ಯಾಕ್ ಮಾಡಬೇಕು. ಸೊ 8 ಇಲ್ಲಿ ಬಂದು ನಿಂತ್ಕೊಂತು. ಈಗ 8 ಮತ್ತೆ 2 ಅಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂನ ಬರೀಬೇಕು. ನೋಡಿ ಇದು ಯಾವ ಲೆವೆಲ್, ಮ್ಯಾಕ್ಸಿಮಮ್ ಲೆವೆಲ್. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂನ ಬರೀಬೇಕು. 8 ಮತ್ತೆ 2 ಅಲ್ಲಿ ಮ್ಯಾಕ್ಸಿಮಮ್ ಯಾವುದು, 8. ಸೊ 8 ಅನ್ನ ಇಲ್ಲಿ ಬರೀತಾ ಹೋಗೋಣ. ಸೊ ಈಗ 8 ಇಲ್ಲಿ ಅಪ್ಡೇಟ್ ಆಗಿದೆಯಲ್ಲ ಅದು ಪೇರೆಂಟ್ಗೆ ಹೋಗುತ್ತೆ. ಸೊ 8 ಇಲ್ಲಿ ಬಂದು ನಿಂತ್ಕೊಂತು. ಈಗ ಇದು ಯಾವ ಲೆವೆಲ್ ಅಪ್ಪ ಇರುವಂತದ್ದು, ಬೀಟಾ ಅಂತಂದ್ರೆ ಮಿನಿಮಮ್ ಲೆವೆಲ್. ಸೊ ಈಗ 6 ಮತ್ತೆ 8 ಮಧ್ಯೆ ಕಂಪ್ಯಾರಿಸನ್ ನಡೆಯುತ್ತೆ. ಸೊ ಆಲ್ರೆಡಿ ಪ್ರೆಸೆಂಟ್ ಇರುವಂತ 6 ಮತ್ತೆ ಈಗ ಬಂದಿರುವಂತ 8 ಸ್ಮಾಲೆಸ್ಟ್ ವ್ಯಾಲ್ಯೂ ಬರೀಬೇಕಂದ್ರೆ ಮಿನಿಮಮ್ ವ್ಯಾಲ್ಯೂ. 6 ಮತ್ತೆ 8 ಅಲ್ಲಿ ಮಿನಿಮಮ್ ಯಾವುದು 6. ಸೊ 6 ಆಲ್ರೆಡಿ ಇದೆ, ಮತ್ತೇನು ಅಪ್ಡೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಈಗ ಮತ್ತೆ ನಾನು ಆ 6 ಅನ್ನ ಅದರ ಪೇರೆಂಟ್ಗೆ ನಾನು ಅಪ್ಡೇಟ್ ಮಾಡ್ತೀನಿ 6. ಸೊ ಈಗ ಏನಾಯ್ತು, ಈ ಲೆಫ್ಟ್ ಪಾರ್ಟ್ ಅಲ್ಲಿ ಏನೇನಿದೆ ಇದೆಲ್ಲ ವೇಸ್ಟ್ ಆಯ್ತು ಇವಾಗ. ಯಾಕಂದ್ರೆ ಇದು ಮಾತ್ರ ವ್ಯಾಲಿಡ್ ಇರೋದು, ಆಲ್ರೆಡಿ ಬ್ಯಾಕ್ ಟ್ರ್ಯಾಕ್ ಮಾಡಿರೋದ್ರಿಂದ ಇದೆಲ್ಲ ಇನ್ವ್ಯಾಲಿಡ್ ಆದಂಗೆ ಆಯ್ತು ಇವಾಗ, ಸರಿನಾ? ಇದು ಯಾವುದನ್ನು ಕೂಡ ನಾವು ಬೀಟಾ ವ್ಯಾಲ್ಯೂಗೆ ಆಲ್ಫಾ ವ್ಯಾಲ್ಯೂಗೆ ತಗೊಳಕ್ ಹೋಗಬಾರ್ದು. ಈಗ ಅಟ್ ಪ್ರೆಸೆಂಟ್ ಆಕ್ಟಿವ್ ಆಗಿರೋದು ಇದೊಂದು ಮಾತ್ರ ಅಂತ ಅಂದ್ರೆ ಆಲ್ಫಾ ವ್ಯಾಲ್ಯೂ ಇದೆ ನನಗೆ 6. ಬೀಟಾ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಬೀಟಾ ವ್ಯಾಲ್ಯೂ ಗೊತ್ತಿಲ್ಲ, ಅದಕ್ಕೋಸ್ಕರ ಏನ್ ಮಾಡ್ತೀನಿ, ನಾನು ಬಲ್ಗಡೆ ಟ್ರಾವೆಲ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ನೀವು ನೋಡಿದ್ರೆ ಖಾಲಿ ಇದೆ. ಸೊ ಮತ್ತೆ ಆಸ್ ಲೆಫ್ಟ್ ಆಸ್ ಪಾಸಿಬಲ್, ಆಸ್ ಲೆಫ್ಟ್ ಆಸ್ ಪಾಸಿಬಲ್, ಗೊತ್ತಲ್ವಾ? ಒಂದು ನೋಡ್ ಇದೆ ಅಂತಂದ್ರೆ ಫಸ್ಟ್ ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಹೋಗಬೇಕು, ಆಮೇಲೆ ರೈಟ್ಗೆ ಬರಬೇಕು DFS ಪ್ರಕಾರ. ಸೊ ಇಲ್ಲಿ 5 ಈಸ್ ನಾಟ್ ಹ್ಯಾವಿಂಗ್ ಎನಿ ಫರ್ದರ್ ಚೈಲ್ಡ್ಸ್. ಸೊ ಅದಕ್ಕೋಸ್ಕರ ಈ ವ್ಯಾಲ್ಯೂನ ಪೇರೆಂಟ್ಗೆ ನಾನು ಅಪ್ಡೇಟ್ ಮಾಡ್ತೀನಿ. ಈಗ ನೀವು ಇಲ್ಲಿ ನೋಡಿದ್ರೆ ಆಲ್ಫಾ ವ್ಯಾಲ್ಯೂ ಗೊತ್ತಿದೆ, ದಟ್ ಇಸ್ 5. ಬೀಟಾ ವ್ಯಾಲ್ಯೂ ನನಗೆ ಗೊತ್ತಿಲ್ಲ. ನೋಡಿ ಇಲ್ಲಿ ಖಾಲಿ ಇದೆ, ಇಲ್ಲೆಲ್ಲೂ ಕೂಡ ನನಗೆ ಬೀಟಾ ವ್ಯಾಲ್ಯೂ ಇಲ್ಲ. ನಾನು ಹೇಳಿದ್ದೀನಿ ಇದೇನಿದೆ ಈ ಕಡೆ ಸೈಡ್ದು ಇದು ಇನ್ವ್ಯಾಲಿಡ್ ಆಗಿದೆ, ಯಾಕಂದ್ರೆ ಇದ್ರ ವ್ಯಾಲ್ಯೂನ ನಾನು ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ, ಬ್ಯಾಕ್ ಟ್ರ್ಯಾಕ್ ಮಾಡ್ಬಿಟ್ಟು ವ್ಯಾಲ್ಯೂನ ಇಲ್ಲಿ ಕಳಿಸಿದ್ದೀನಿ ಅದಕ್ಕೋಸ್ಕರ. ಸೊ ಇಲ್ಲಿ ನನಗೆ ಬೀಟಾ ವ್ಯಾಲ್ಯೂಸ್ ಇಲ್ಲ, ಕೇವಲ ಆಲ್ಫಾ ವ್ಯಾಲ್ಯೂ ಮಾತ್ರ ಇದೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗುತ್ತೆ, ನಾನು ರೈಟ್ ಸೈಡ್ ಹೋಗ್ಲೇಬೇಕು. ಸೊ 1 ಈಸ್ ನಾಟ್ ಹ್ಯಾವಿಂಗ್ ಎನಿ ಫರ್ದರ್ ಚೈಲ್ಡ್. ಸೊ ಅದಕ್ಕೋಸ್ಕರ ಆ 1 ವ್ಯಾಲ್ಯೂ ಇಲ್ಲಿ ಬಂದು ನಿಂತ್ಕೊಳುತ್ತೆ. ಈಗ 5 ಮತ್ತೆ 1 ಅಲ್ಲಿ ಮ್ಯಾಕ್ಸಿಮಮ್ ಲೆವೆಲ್ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಚೂಸ್ ಮಾಡಬೇಕು. ಸೊ 5 ಮತ್ತೆ 1 ಅಲ್ಲಿ ಮ್ಯಾಕ್ಸಿಮಮ್ ಯಾವುದು 5. ಸೊ ಅದು ಹಂಗೆ ಇರಲಿ. ಈಗ 5 ಅನ್ನ ನಾನು ಇಲ್ಲಿ ಅಪ್ಡೇಟ್ ಮಾಡ್ತೀನಿ ಅದರ ಪೇರೆಂಟ್ಗೆ. ಸೊ ಈಗ ಬೀಟಾ ವ್ಯಾಲ್ಯೂ ಏನಾಯ್ತು, ನನಗೆ 5 ಆಯ್ತು. ಆಲ್ಫಾ ವ್ಯಾಲ್ಯೂ ಏನಿದೆ ನನಗೆ 6 ಇದೆ. ಇನ್ನೂ ಕೂಡ ನಾನು ಬ್ಯಾಕ್ ಟ್ರ್ಯಾಕ್ ಮಾಡಿ 6 ಹತ್ರ ಹೋಗಿಲ್ಲ ಈ ಒಂದು ನೋಡ್ಗೆ. ಸೊ ಇದು ಆಕ್ಟಿವ್ ಇರುತ್ತೆ, ಇದು ಕೂಡ ಆಕ್ಟಿವ್ ಇದೆ. ಸೊ 6 ಮತ್ತೆ 5 ಅಲ್ವಾ. ಸೊ ಆಲ್ಫಾ ಏನಾದ್ರೂ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬೀಟಾ ಇತ್ತು ಅಂತಂದ್ರೆ ಇಲ್ಲೇ ಕಟ್ ಆಫ್ ಮಾಡಕ್ ಬಿಡ್ತೀನಿ, ಅಂತಂದ್ರೆ ರೈಟ್ ಸೈಡ್ಗೆ ಹೋಗುವಂತ ಅವಶ್ಯಕತೆನೇ ಇಲ್ಲ. ಸೊ ಆಲ್ಫಾ ವ್ಯಾಲ್ಯೂ ಏನಿದೆ ನಮಗೆ 6 ಇದೆ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬೀಟಾ ವ್ಯಾಲ್ಯೂ ಏನಿದೆ 5. 6 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5 ಅಂತಂದ್ರೆ ಆಲ್ಫಾ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬೀಟಾ. ಸೊ ಏನು ಇಲ್ಲಿಗೆ ಹೋಗುವಂತ ಅವಶ್ಯಕತೆ ಇಲ್ಲ. ನಾನು ಆಲ್ರೆಡಿ ಹೇಳಿದ್ದೆ, ವಿತೌಟ್ ಲುಕಿಂಗ್ ಎವ್ರಿ ನೋಡ್, ಅಂದ್ರೆ ಪ್ರತಿ ನೋಡನ್ನು ಕೂಡ ನಾವು ಟ್ರಾವೆಲ್ ಮಾಡಲ್ಲ. ಅಕಾರ್ಡಿಂಗ್ ಟು ದ ಕಂಡೀಷನ್ ಯಾವುದು ನಮಗೆ ಬೇಕಾಗಿರುತ್ತೆ ಅದನ್ನ ಮಾತ್ರ ಯೂಸ್ ಮಾಡ್ಕೊಂಡು ನಾವು ಟ್ರಾವೆಲ್ ಮಾಡ್ತಾ ಹೋಗ್ತೀವಿ. ಆದ್ರೆ ಮಿನ್ ಮ್ಯಾಕ್ಸ್ ಅಲ್ಗೋರಿದಮ್ ಅಲ್ಲಿ ಈ ಖಾಲಿ ಬಿಟ್ಟಿದೀವಲ್ಲ ಟ್ರಾವೆಲ್ ಮಾಡ್ದಂಗೆ, ಅವುಗಳನ್ನು ಕೂಡ ನಾವು ಟ್ರಾವೆಲ್ ಮಾಡ್ಬೇಕಾಗತ್ತೆ. ಇಷ್ಟೇ ಸಿಂಪಲ್. ಸೊ ಈಗ ಇಲ್ಲಿ ನಾನು ಕಟ್ ಆಫ್ ಮಾಡಿದೀನಿ ಅಂತಂದ್ರೆ 5 ಅನ್ನ ಏನ್ ಮಾಡ್ಬೇಕು, ಇಲ್ಲಿಗೆ ನಾನು ಬ್ಯಾಕ್ ಟ್ರ್ಯಾಕ್ ಮಾಡ್ಬೇಕಾಗತ್ತೆ. ಸೊ ಬ್ಯಾಕ್ ಟ್ರ್ಯಾಕ್ ಮಾಡಿದಾಗ 5 ಇಲ್ಲಿ ಬಂದು ನಿಂತ್ಕೊಂತು. ಈಗ ಇದು ಯಾವ ಲೆವೆಲ್, ಮ್ಯಾಕ್ಸಿಮಮ್ ಲೆವೆಲ್. ಸೊ 6 ಮತ್ತೆ 5 ಮಧ್ಯೆ ಯಾವ್ದಪ್ಪ ಬಿಗ್ಗರ್ ವ್ಯಾಲ್ಯೂ 6. ಸೊ 6 ಹಂಗೆ ಉಳ್ಕೊಳ್ಳಿ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್.
ಸೊ ಈ ತರ ನೀವು ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋದಾಗ ಆ ಪ್ರ್ಯೂನಿಂಗ್ ಅನ್ನ ತೋರಿಸೋದು, ಮತ್ತೆ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಆಲ್ಫಾ, ಮಿನಿಮಮ್ ವ್ಯಾಲ್ಯೂಸ್ ಬೀಟಾ ಅವನ್ನೆಲ್ಲ ತೋರಿಸ್ತಾ ಹೋದಾಗ ನಿಮಗೆ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋಸ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.